नाववतो सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यम् श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्य प्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंश ऋषिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये तृतीयाध्याये तृतीये पादे एकसूत्रात्मकेऽस्मिन् अष्टाविंशतितमे प्रधानाधिकरणे दकारः अल्पप्राणः दकार अल्पप्राणः प्रधानाधिकरणे तस्मिन् प्रधानाधिकरणे उपनिबद्धम् एकमात्रं सूत्रम् इदानीं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः त्रयश्चत्वारिंशं सूत्रम् सूत्रम् अस्मिन् अधिकरणे प्रधानाधिकरणे उपनिबद्धम् एकमात्रं सूत्रम्। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं त्रयश्चत्वारिंशं सूत्रं तद्भाष्यभागं च यथाचार्यानुग्रहम् इदानीं विचारयामः। सर्वाग्रे शंकर भगवत् पूज्यपादानां प्रशस्ति श्लोकमेकं
ದ್ವಿವಾರಂ ಪಠಾಮಃ. ಓಂ ಓಂ ಸಹಸ್ರಕಿರಣ ಸ್ಪರ್ಧಿ ದೇಹ ಕಾಂತಿ ಸಮುಜ್ವಲಂ ನಿರ್ವಿಕಲ್ಪ ಸಮಾಧಿಸ್ಥಂ ನಿಶ್ಚಲಾವಯವಂ ಶಿವಂ ಸಚ್ಚಿತ್ ಸುಖಾತ್ಮಕ ಬ್ರಹ್ಮ ನಿವಿಷ್ಟ ಹೃದಯಾಂಬುಜಂ ಶಿವಂ ಶಿವಕರಂ ವಂದೇ ಭವನಾಮಭೃತಂ ಯತಿಂ. ಓಂ ಸಹಸ್ರಕಿರಣ ಸ್ಪರ್ಧಿ ದೇಹ ಕಾಂತಿ ಸಮುಜ್ವಲಂ ನಿರ್ವಿಕಲ್ಪ ಸಮಾಧಿಸ್ಥಂ ನಿಶ್ಚಲಾವಯವಂ ಶಿವಂ ಸಚ್ಚಿತ್ ಸುಖಾತ್ಮಕ ಬ್ರಹ್ಮ ನಿವಿಷ್ಟ ಹೃದಯಾಂಬುಜಂ ಶಿವಂ ಶಿವಕರಂ ವಂದೇ ಭವನಾಮಭೃತಂ ಯತಿಂ. ಇದು ಕೂಡ ಈ ಶ್ಲೋಕ ಒಂದು ಗುರು ಧ್ಯಾನ ಅಂತ ಒಂದು ಯಾವುದೋ ಒಂದು ಇತ್ತು, ಅದರಲ್ಲಿ ಬೇರೆ ತರಹ ಇತ್ತು, ಇದೊಂದು ಸ್ವಲ್ಪ ಬೇರೆ ತರಹ ಇತ್ತು. ಅದನ್ನ ಈ ಸದ್ಯಕ್ಕೆ ಶಂಕರ ಭಗವತ್ಪಾದರಿಗೆ ಹೊಂದುವಂತೆ ಸ್ವಲ್ಪ ಅದನ್ನ ಬದಲಾಯಿಸ್ಕೊಂಡು, ಬೇರೆ ದಿನ ಸ್ವಲ್ಪ ಬದಲಾಯಿಸ್ಕೊಂಡು ಅದನ್ನ ನಿಮ್ಮ ಮುಂದೆ ಹೇಳಿದ್ದೇನೆ. ಇದರ ಅರ್ಥ ಸುಲಭವಾಗಿದೆ. ಸಹಸ್ರ ಕಿರಣ ಸ್ಪರ್ಧಿ ದೇಹಕಾಂತಿ ಸಮುಜ್ವಲಂ. ಸಹಸ್ರ ಕಿರಣ, ಸೂರ್ಯನ ಸಾವಿರ ಸಾವಿರ ಕಿರಣಗಳೊಂದಿಗೆ ಸ್ಪರ್ಧೆ ಮಾಡಬಲ್ಲ ದೇಹಕಾಂತಿಯುಳ್ಳ ಮತ್ತು ಅದರಿಂದ ಪ್ರಕಾಶಿತವಾಗಿರತಕ್ಕಂಥ ಅಂತಹ ದೇಹಕಾಂತಿಯಿಂದ ಪ್ರಕಾಶಗೊಳಿಸಲ್ಪಟ್ಟ ದೇಹವುಳ್ಳ ಮತ್ತು ನಿರ್ವಿಕಲ್ಪ ಸಮಾಧಿಸ್ಥಂ. ಇಲ್ಲೂ ಒಟ್ಟು ಸಮಾಧಿ ಅಂದ್ರೆ ಸುಮ್ಮನೆ ಒಂದು ಕಡೆ ಕೂತ್ಕೊಂಡಿರೋದು ಅಂತ ಮುಖ್ಯ ಅಲ್ಲ, ಅರ್ಥ ಅಲ್ಲ, ಮುಖ್ಯ ಅರ್ಥದಲ್ಲಿ ನಿರ್ವಿಕಲ್ಪ ಸಮಾಧಿಸ್ಥ ಅಂದ್ರೆ ಯಾವಾಗಲೇ ಇರಲಿ, ಕ್ರಿಯೆ ಕರ್ಮ ಮಾಡ್ತಾನೆ ಇರಲಿ, ಯಾವ ಸ್ಥಿತಿನಲ್ಲೇ ಆಗಲಿ, ಯಾವ ಸಂದರ್ಭದಲ್ಲೇ ಆಗಲಿ, ಯಾವ ಸ್ಥಿತಿ ಅದು ನಿರ್ವಿಕಲ್ಪ ಸಮಾಧಿ ಸ್ಥಿತಿ. ಅಂದ್ರೇನು? ನನಗಿಂತ ಭಿನ್ನವಾದ ಬೇರೆಯ ಮತ್ತೊಂದು ತತ್ವ ಸ್ವತಂತ್ರವಾಗಿ ಇಲ್ಲ, ಇರತಕ್ಕಂಥವನು ನಾನೊಬ್ಬನೇ ಎಂಬತಕ್ಕಂಥ ನಿಶ್ಚಯ ಜ್ಞಾನ ಯಾವಾಗ ಬೇಕಾದರೂ ಇಲ್ಲಿ ವ್ಯವಹಾರ ಸ್ಥಿತಿನಲ್ಲಾದರೂ ಆಗಿರ್ಬೋದು ಅಥವಾ ಸಮಾಧಿ ಸ್ಥಿತಿನಲ್ಲಾದರೂ ಬೇಕಾದರೂ ಆಗಿರ್ಬೋದು. ವ್ಯವಹಾರ ಸ್ಥಿತಿನಲ್ಲೂ ಅದೇ, ಆವಾಗ ಬೇರೆ ಅಲ್ಲ. ಹೀಗೆ ನಿರ್ವಿಕಲ್ಪ ಸಮಾಧಿಸ್ಥನಾದ ನಿಶ್ಚಲಾವಯವಂ ಅಂದ್ರೇನು? ಅವಯವ ಅಂತಂದ್ರೆ ಎಲ್ಲ ಕರಣಗಳು ಅವಯವ ಅಂದ್ರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಅವಯವಗಳು, ಕರಣಗಳು. ಯಾವುದದು? ಆ ಒಂದು ಜ್ಞಾನ ಇಂದ್ರಿಯಗಳಿರಬಹುದು ಅಥವಾ ಕರ್ಮ ಇಂದ್ರಿಯಗಳಿರಬಹುದು, ಯಾವುದೇ ಇರಬಹುದು. ಅವೆಲ್ಲ ಏನಾಗಿದೆ? ನಿಶ್ಚಲಾವಯವಂ ಅಂದ್ರೆ ಎಲ್ಲವನ್ನೂ ಕೂಡ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡೇ ಸುಮ್ಗೆ ಇರೋದು ಸುಮ್ಗೆ ಇರುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಷ್ಟೆ. ಹೋಗೋದ್ರೆ ಹೋಗುತ್ತೆ, ಬೈರೋದು ಸುಮ್ಮನೆ ಇರುತ್ತೆ. ಹೀಗೆ ನಿಶ್ಚಲಾವಯವಂ. ನಿಶ್ಚಲ ಅಂದ್ರೆ ಹೀಗೆ ಸುಮ್ಮನೆ ಕಲ್ಬಂಡೆ ಥರ ಕೂತ್ಬಿಟ್ಟಿದ್ದಾನೆ ಅಂತೇನು ಅರ್ಥ ಅಲ್ಲ. ಶಂಕರ ಭಗವತ್ಪಾದ ಕಲ್ಬಂಡೆ ಥರ ಕೂತ್ಕೊಳ್ಳಿಲ್ಲ, ಹೌದೇನು? ಅಂದ್ರೇನು? ಎಲ್ಲ ತನ್ನ ಈ ಕರಣಗಳನ್ನು ಕೂಡ ಹಿಡಿತದಲ್ಲಿಟ್ಟುಕೊಂಡವರಾಗಿ ಶಿವಂ ಅತ್ಯಂತ ಮಂಗಳಕರವಾಗಿರತಕ್ಕಂತಹ ಮತ್ತು ಸಚ್ಚಿತ್ ಸುಖಾತ್ಮಕ ಬ್ರಹ್ಮ ನಿವಿಷ್ಟ ಹೃದಯಾಂಬುಜ, ಯಾವತ್ತೂ ಕೂಡ ಅಹಂ ಬ್ರಹ್ಮಾಸ್ಮಿ ಎನ್ನುವ ತತ್ವದಿಂದ ಹೊರಬಂದಿಲ್ಲ. ಸಚ್ಚಿತ್ ಸುಖ, ಸಚ್ಚಿದಾನಂದ ಸ್ವರೂಪವಾದ ಪರಬ್ರಹ್ಮ, ಅದೇ ನಾನು. ನಿವಿಷ್ಟ ಹೃದಯ, ಅದೇ ಆ ಹೃದಯದಲ್ಲಿ ಅದೇ ಕೂತ್ಕೊಂಡಿರೋದು, ಹೃದಯ ಕಮಲದಲ್ಲಿ. ಅಹಂ ಬ್ರಹ್ಮಾಸ್ಮಿ ಎಂಬ ದೃಢವಾದ ಒಂದು ಏನು ಆ ನಂಬಿಕೆ ಅಂತ ಹೇಳೋದಿಲ್ಲ, ದೃಢವಾದ ಸ್ಥಿತಿ, ಅದು ಸ್ಥಿತಿಯನ್ನು ಇಟ್ಟುಕೊಂಡು ಇರತಕ್ಕಂತಹ ಇಂತಹ ಶಿವಂ ಅಂತಂದ್ರೆ ಈ ಮಂಗಳಕರವಾಗಿರತಕ್ಕಂತಹ ತನ್ನ ಸ್ವರೂಪವೂ ಮಂಗಳ, ಮತ್ತೆ ಅದು ಶಿವಕರಂ, ಮತ್ತೆ ಮತ್ತೊಬ್ಬರಿಗೂ ಕೂಡ ಮಂಗಳ ಪ್ರದವಾಗಿರತಕ್ಕಂಥದ್ದು. ಇಂತಹ ಭವನಾಮ ಭೃತಂ. ಭವನಾಮ, ಭವ ಅಂದ್ರೆ ಯಾರು? ಭವ ಅಂದ್ರೆ ಈಶ್ವರ. ಈಶ್ವರನ ನಾಮವನ್ನ
ಹೊಂದಿರತಕ್ಕಂತಹ ಈಶ್ವರನಾಮ ಶಂಕರ ಎಂಬತಕ್ಕಂಥ ಭವನಾಮ ಅಮೃತಮ ಅಂದರೂ ಒಂದೇ, ಶಂಕರಮ್ಮ ಅಂತಂದ್ರು ಒಂದೇ. ಇಂತಹ ಯತಿ ಯತಿ ಪುಂಗವನಾದ ಯತಿ ಶ್ರೇಷ್ಠನಾದ ಶಂಕರನನ್ನು ನಾನು ಒಂದೇ ನಮಸ್ಕರಿಸುತ್ತೇನೆ ಎಂಬುದಾಗಿ ಇದರ ಒಂದು ಅರ್ಥ. ತುಂಬ ಚೆನ್ನಾಗಿದೆ. ಸ್ವಲ್ಪ ಅದರಲ್ಲಿ ಮಾಡ್ಕೊಂಡೆ ಅಷ್ಟೆ. ಇನ್ನೊಂದ್ಸರಿ ನೋಡೋಣ ಹೇಳ್ಬಿಟ್ಟು. ಓಂ ಸಹಸ್ರ ಕಿರಣ ಸ್ಪರ್ಧಿ ದೇಹ ಕಾಂತಿ ಸಮುಜ್ವಲಂ ನಿರ್ವಿಕಲ್ಪ ಸಮಾಧಿಸ್ಥಂ ನಿಶ್ಚಲಾವಯವಂ ಶಿವಂ ಸಚ್ಚಿತ್ ಸುಖಾತ್ಮಕ ಬ್ರಹ್ಮ ನಿವಿಷ್ಟ ಹೃದಯಾಂಬುಜಂ ಶಿವಂ ಶಿವಕರಂ ವಂದೇ ಭವನಾಮಭೃತಂ ಯತಿಂ ಅಂತಕ್ಕಂಥದ್ದು. ಈಗ ಇವತ್ತು ಒಂದು ವಿಶೇಷ ದಿನ ಆಗಿದೆ. ಈ ನಮ್ಮ ಪರಮ ಗುರುಗಳಾದ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಬ್ರಹ್ಮೀಭೂತರಾದ ಒಂದು ದಿವಸ ಇದು. ಆಷಾಢ ಕೃಷ್ಣ ತ್ರಯೋದಶಿ ಅಂತಕ್ಕಂಥದ್ದು. ಈ ಒಂದು ದಿವಸ ಮಹಾತ್ಮರು ತಮ್ಮ ದೇಹವನ್ನು ತ್ಯಾಗ ಮಾಡಿದರು. ನೋಡಿ, ಇವತ್ತು ನಾವು ಈಗ ತಾನೇ ಶಂಕರ ಭಗವತ್ಪಾದರ ಒಂದು ಪ್ರಶಸ್ತಿ ಶ್ಲೋಕವನ್ನು ನಾವು ಹೇಳಿಕೊಂಡಿದ್ದೇವೆ. ಅದಕ್ಕೆ ಅನ್ವರ್ಥವಾಗಿ, ಅದಕ್ಕೇನು ಆ ಎಲ್ಲ ಗುಣಗಳಿಗೂ ಧರ್ಮಗಳಿಗೂ ಅನ್ವರ್ಥವಾಗಿ ಇದ್ದು ಅಷ್ಟೇ ಅಲ್ಲ, ಹಾಗಿದ್ದು ಬಿಟ್ಟು ಮಾತ್ರಕ್ಕೆ ಏನು ಹೆಚ್ಚುಗಾರಿಕೆ ಅಲ್ಲ. ಮತ್ತು ಶಂಕರರು ಯಾವ ತತ್ವವನ್ನು ಬೋಧಿಸಿದರೋ ಈ ಜಗತ್ತಿಗೆ ಅದನ್ನು ಯಥಾವತ್ತಾಗಿ ಶಂಕರ ಹೃದಯಕ್ಕೆ ತಕ್ಕಂತೆ 3 ಭಾಷೆಗಳಲ್ಲಿ ನಮ್ಮ ಮುಂದೆ ತೆರೆದು ಇಟ್ಟಂತಹ ಮಹಾತ್ಮರು, ಮಹಾನುಭಾವರು ಯಾರು? ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು. ಅವರು ಈ ಒಂದು ದೇಶದ ಎಲ್ಲ ಆವತ್ತು ಇದ್ದಿರತಕ್ಕಂತಹ ಪ್ರತಿಯೊಬ್ಬ ಪ್ರಕಾಂಡ ಪಂಡಿತರು, ಅವರು ಆಂಧ್ರದವರೇ ಇರಬಹುದು, ಅಥವಾ ಈ ಡೆಲ್ಲಿನವರೇ ಇರಬಹುದು, ಮಹಾರಾಷ್ಟ್ರದವರಿರ್ಬೋದು, ಯಾರು ಇರಬಹುದು, ಅವರೆಲ್ಲರನ್ನೂ ಕೂಡ ಸಂದರ್ಶಿಸಿ ನೋಡಿ ಈ ತರಹ ಇದೆ ಶಂಕರ ಒಂದು ತತ್ವ ಅಂತ ಹೇಳಿ ಅವರಿಗೆ ಪ್ರಚಾರ ಮಾಡಿ ತಮ್ಮ ಜೀವನದ ಉದ್ದಕ್ಕೂ ಕೂಡ ನೋಡಿ ಇದು ಶಂಕರರು ಹೇಳಿರತಕ್ಕಂತಹ ಒಂದು ತತ್ವ, ಇದನ್ನ ಅನ್ಯಥಾ ಅರ್ಥ ಮಾಡಿಕೊಳ್ಳುವುದು ಬೇಡ. ಇದನ್ನು ಅನ್ಯಥಾ ಅರ್ಥ ಮಾಡಿಕೊಳ್ಳದೇ ಇರಬೇಕಾದ್ರೆ ಏನು ಮಾಡಬೇಕು? ನೇರವಾದ ಒಂದೇ ಒಂದು ಮಾರ್ಗ ಇದೆ, ಇದೇನೋ ಅವ್ರನ್ನೇ ಹೋಗಿ ಕೇಳ್ಬಿಡೋದಷ್ಟೇ. ಇನ್ನೊಬ್ಬರ ಮುಖಾಂತರ ಬಂದಿರ್ತಾನೆ, ಏನಾದರೂ ಸ್ವಲ್ಪ ಕಲ್ಮಶ ಅದು ಇದು ಸೇರ್ಕೊಳ್ಳೋಕೆ ಸಾಧ್ಯ ಇದೆ. ಅವ್ರ ಬಾಯಿಂದಲೇ ಬಂದ್ಬಿಟ್ರೆ, ಶಂಕರರು ಬಾಯಿಂದಲೇ ಬಂದ್ಬಿಟ್ರೆ, ಓಹೋ ಹೌದಲ್ಲ, ಎಲ್ಲರೂ ಒಪ್ತಕ್ಕಂಥ ವಿಚಾರನೆ. ಅಯ್ಯೋ ನಮಗೆ ಅರ್ಥ ಆಗೋದಿಲ್ಲ ಸ್ವಾಮಿ. ಯಾಕೆ ಅರ್ಥ ಆಗೋದಿಲ್ಲ? ಅತ್ಯಂತ ಸರಳವಾದ ಭಾಷೆಯಲ್ಲಿ ಅವರು ಬರೆದಿದ್ದಾರೆ, ನಾವು ಅರ್ಥ ಮಾಡಿಸ್ತೇವೆ ಬನ್ನಿ ಅಂತ ಹೇಳಿ ಆ ಒಂದು ಶಾಂಕರ ಭಾಷ್ಯವನ್ನು ಯಥಾವತ್ತಾಗಿ ಜನರ ಮುಂದೆ ಇಟ್ಟು ನೋಡಿ, ಇದರ ಅರ್ಥ ಸ್ಪಷ್ಟವಾಗಿ ಇದೆ. ಹೀಗಿರುವಾಗ ಇದನ್ನ ಯಾರೋ ಹೇಳಿದ್ರು ಏನೋ ಮಾಡಿದ್ರು ಅಂದ್ಕೊಂಡು ಮಾಡೋದು ಬೇಡ, ಇದನ್ನೇ ಬಟ್ ಯಾರೋ ಹೇಳಿದ ಮಾತ್ರಕ್ಕೆ ಅವರೇನು ಅನ್ಯಥಾ ಹೇಳಲಿಲ್ಲ, ಅವರೇನು ಕೆಟ್ಟದಾಗಿ ಹೇಳಲಿಲ್ಲ. ಆದರೆ ಸೂಕ್ಷ್ಮವಾದ ಕೆಲವು ತತ್ವಗಳನ್ನು ಹೇಳುವಾಗ ಸ್ವಲ್ಪ ಮತಭೇದ ಉಂಟಾಗಬಹುದು. ಯಾಕೆ? ಏನೋ ಒಂದು ಅಭಿಮಾನ ಇರ್ಬೋದು, ಏನೋ ಕಾರಣ ಇರ್ಬೋದು. ಇವಾಗ ನಾನು ಇನ್ನೊಬ್ಬರು ಹೇಳದ್ದನ್ನು ಹೇಳೋಕೆ ಹೋದರೆ ನಾನು ಸರಿಯಾಗಿ ಅವ್ರು ಹೇಳಿದ್ದನ್ನೇ ಹೇಳ್ತಾನೆ, ಆದರೂ ನನಗೊಂದು ಅಭಿಮಾನ ಏನು, ನಾನು ಹೇಳೋದು ಅದಕ್ಕೇನೋ ನನ್ನದು ಅಂತ ಒಂದು ಸೇರಿಸ್ಕೊಡೋದು. ಹಾಗೆ ಅದು ಸ್ವಲ್ಪ ಕಂಡು ಬರುತ್ತೆ. ಆ ಕಂಡು ಬರೋದ್ರಿಂದ ನಾವು ಈ ಒಂದು ಭಾಷ್ಯವನ್ನು ನೇರಾಗಿ ನೋಡೋಣ ಅಂತ ಹೇಳಿ ಭಾಷ್ಯವನ್ನು ನೇರವಾಗಿ
ಅಧ್ಯಯನ ಮಾಡಬೇಕಾದ ಮಹತ್ವವನ್ನ ಜನಗಳಿಗೆ ತಿಳಿಸಿಕೊಟ್ಟವರು ಮಹಾತ್ಮರು ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು. ಏನು ಈ ಒಂದು ಭಾಷ್ಯದ ಮಹತ್ವ ಏನಿದೆ ಅದನ್ನು ನೇರವಾಗಿ ತಿಳ್ಕೊಳ್ಬೇಕು. ಭಾಷ್ಯದ ಮಹತ್ವ ಇದು ಅಂತ ನಿಜವಾದ ಭಾಷ್ಯದ ಮಹತ್ವನ ಲೋಕಕ್ಕೆ ತಿಳಿಸಿದವರು ಸಮಯಪಾದರವರು. ಹೀಗೆ ತಮ್ಮ ಜೀವನದ ಉದ್ದಕ್ಕೂ ಕೂಡ ಶಾಂಕರ ಭಾಷ್ಯ, ಶಂಕರ ಅಷ್ಟೇ, ಎರಡು ಬಿಟ್ಟರೇನಿಲ್ಲ. ಶಂಕರರ ನಾಮಸ್ಮರಣೆ ಮತ್ತೆ ಶಾಂಕರ ಭಾಷ್ಯಗಳ ಅಧ್ಯಯನ ಅಷ್ಟೆ, ಮತ್ತೆ ಅಧ್ಯಾಪನ ಮತ್ತೆ ಲೇಖನ. ಇಷ್ಟೆ, ಅಧ್ಯಯನ, ಅಧ್ಯಾಪನ, ಲೇಖನ, ಇಷ್ಟೇ ಅವರ ಜೀವನದ ಗುರಿ, ಇನ್ನೇನಿಲ್ಲ. ಹೀಗೆ ಇದೆಲ್ಲವನ್ನು ಕೂಡ ಮಾಡಿ ಕೃತಾರ್ಥರಾಗಿ ಈ ಒಂದು ಇಹಲೋಕವನ್ನ, ಅಂದರೆ ಲೋಕ ಯಾವುದು ಇಲ್ಲ, ಅದು ಬೇರೆ ವಿಚಾರ. ಆದ್ರೂ ಒಂದು ವ್ಯವಹಾರ ದೃಷ್ಟಿಯಿಂದ ಹೇಳುವಾಗ ಇಹಲೋಕ, ಲೋಕ ಜನಗಳು ನಮ್ಮ ಒಂದು ಈ ಪರಿಸಂಗವನ್ನು ತ್ಯಾಗ ಮಾಡೋದಷ್ಟೆ. ನಮ್ಮ ಹತ್ರ ಇಲ್ಲ, ನಮ್ಮೊಳಗೆ ಇಲ್ಲ ಇವಾಗ, ಅಷ್ಟೇ ನಮಗೆ ಕಾಣಿಸ್ಕೊಳ್ತಾ ಇದೆ, ನಮಗಿಲ್ಲ ಅಷ್ಟೇ ಹೊರತು ಇದ್ದೇ. ಅದೇನು ದೇಹಧಾರಿಯಾಗಿ ಇಲ್ಲ ಅಷ್ಟೆ. ಹೀಗೆ ಇಂತಹ ಒಂದು ಅವರು ಈ ಬ್ರಹ್ಮೀಭೂತರಾದ, ಅಂದರೆ ಈ ದೇಹವನ್ನು ಬ್ರಹ್ಮೀಭೂತ ಅಂತ ಹೇಳೋದು ತಪ್ಪು. ಯಾಕೆಂದ್ರೆ ಬದುಕಿರುವಾಗಲೇ ಬ್ರಹ್ಮೀಭೂತ ಅನುಭೂತ ಬ್ರಹ್ಮಸ್ವರೂಪರೇ. ಬ್ರಹ್ಮಸ್ವರೂಪ ಬದುಕಿರುವಾಗಲೂ ಆಗಿದ್ರು, ಇವತ್ತೇನು ಬ್ರಹ್ಮಸ್ವರೂಪರಾಗ್ಬಿಡ್ಲಿಲ್ಲ. ಏನು ಇವತ್ತು ಅವರು ದೇಹ ತ್ಯಾಗ ಮಾಡಿದ್ರು ಅಷ್ಟೇ, ಏನಿಲ್ಲ. ಬ್ರಹ್ಮೀಭೂತರಾದರು ಅವೆಲ್ಲ ಏನಂದ್ರೆ ಈ ವಾಚಾರಂಭಣ ಒಂದು ಹೇಳಬೇಕು, ಇಲ್ಲಿ ತಪ್ಪು ಅಂತಲ್ಲ, ಆದರೆ ಸಮಂಜಸವಾದ ಏನು ಯಾವತ್ತೂ ಬ್ರಹ್ಮೀಭೂತರೇ ಅವರು. ಹೀಗಾಗಿ ಇವತ್ತು ಅವರ ಒಂದು ಸ್ಮರಣೆಯನ್ನು ಮಾಡ್ತಾ ಒಂದು ಅವರದ್ದೊಂದು ಪ್ರಶಸ್ತಿ ಶ್ಲೋಕವನ್ನು ನಾವು ನಿತ್ಯ ಹೇಳ್ಕೊಳ್ತೀವಲ್ಲ, ವಾರ ಪ್ರತಿ ವಾರ, ಅದನ್ನು ಹೇಳಿಕೊಂಡು ಇವತ್ತಿನ ಭಾಷ್ಯ ಭಾಗವನ್ನು ಶುರು ಮಾಡೋಣ. ಓಂ ಕಷಾಯ ರಹಿತಂ ಕಾಷಾಯ ವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಓಂ ಕಷಾಯ ರಹಿತಂ ಕಾಷಾಯ ವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಓಂ ಬ್ರಹ್ಮನಿಷ್ಠಾಯ ವಿದ್ಮಹೇ ಸಂಯಮೀಂದ್ರಾಯ ಧೀಮಹಿ ತನ್ನಃ ಸಚ್ಚಿದಾನಂದಃ ಪ್ರಚೋದಯಾತ್. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಲ್ಲಿ 3ನೆಯ ಅಧ್ಯಾಯ 3ನೆಯ ಪಾದ, ಅದರಲ್ಲಿ 28ನೆಯ ಅಧಿಕರಣ. 28ನೇ ಅಧಿಕರಣ ಪ್ರಧಾನಾಧಿಕರಣ. ಪ್ರಧಾನಾಧಿಕರಣ ಅಂತಕ್ಕಂಥದ್ದು 28ನೇ ಅಧಿಕರಣ. ನೋಡೋಣ ಇವಾಗ. ಓಂ ಪ್ರಧಾನವದೇವ ತದುಕ್ತಂ. ಓಂ ಪ್ರಧಾನವದೇವ ತದುಕ್ತಂ. ಈ ಒಂದು ಸೂತ್ರ ಬಂದಿರತಕ್ಕಂಥ ಸಂದರ್ಭ ಏನು ನೋಡಿ. ಹಿಂದೆ ಎಲ್ಲವೂ ಕೂಡ ಏನು ಹೇಳಿದ್ರು, ತನ್ನಿರ್ಧಾರಣಾ ನಿಯಮ ಅಂತ ಹೇಳಿ ಉದ್ಗೀತೋಪಾಸನೆಯನ್ನು ಹೇಳಿದ್ರು. ಈ ಉದ್ಗೀತೋಪಾಸನೆಯಲ್ಲಿ ಗುಣಧರ್ಮಗಳನ್ನ ಅಳವಡಿಸಿಕೊಳ್ಳುವುದಕ್ಕೆ ನಿಯಮವೇನೂ ಇಲ್ಲ. ಹೇಗೆ ಫಲ, ಆ ಫಲ ಮತ್ತೆ ಉಪಾಸಕ ಇವರಿಗೆ ತಕ್ಕಂತೆ ಆಯಾಯ ಗುಣಗಳನ್ನು ನಾವು ಹೊಂದಿಸ್ಕೊಂಡು ಮಾಡಬಹುದು ಅಂತ ಹೇಳಿದ್ರು. ಅದರ ಹಿಂದಿನ ಅಧಿಕರಣದಲ್ಲಿ ಹೇಳಿದ್ರು ಪ್ರಾಣಾಹುತಿಯ ವಿಚಾರವಾಗಿ ಮಾಡಿ
ನೋಡಿ, ಅಲ್ಲಿಯೂ ಕೂಡ ವೈಶ್ವಾನರೋಪಾಸನೆ ಅಂತ ಹೇಳಿ, ಈ ವೈಶ್ವಾನರೋಪಾಸನೆಯಲ್ಲಿ ಮುಖ್ಯವಾದ ವೈಶ್ವಾನರೋಪಾಸನೆ ಅಂತಕ್ಕಂಥದ್ದು ಮತ್ತು ಈ ಪ್ರಾಣಾಹುತಿ ರೂಪವಾಗಿರ್ತಕ್ಕಂಥದ್ದು ಎರಡಕ್ಕೂ ವ್ಯತ್ಯಾಸವನ್ನು ತಿಳಿಸಿ, ಅದು ಕರ್ಮ, ಇದು ಉಪಾಸನೆ. ಎರಡು ಒಂದೇ ಇರ್ಬೋದು ತತ್ವ, ಆದರೂ ಕೂಡ ಅಲ್ಲಿ ಆ ಒಂದು ಸಂದರ್ಭ ಬೇರೆ, ಅದು ಕರ್ಮ, ಇದು ಉಪಾಸನೆ, ಹಾಗಾಗಿ ಬೇರೆ ಬೇರೆ ಅಂತ ಹೇಳಿದ್ರು. ಹೀಗೆ ಈ ಒಂದು ಕೆಲವು ಅಲ್ಲಿನ ಸಂದರ್ಭಗಳನ್ನು ತೆಗೆದುಕೊಂಡು ಅದು ಬೇರೆನಾ ಅಲ್ಲವಾ ಅಂತ ನಿರ್ಧಾರ ಮಾಡಬೇಕು ಅಂತ ಹೇಳಿ ಈ ಒಂದು ತೀರ್ಮಾನವನ್ನು ಏನು ಮಾಡಿದ್ರು, ಅದೇ ರೀತಿ ಅದೇ ಸಂದರ್ಭ ನೋಡಿ ಇನ್ನೂ ಒಂದು ಕಡೆ ಬಂದಿದೆ. ಇನ್ನೂ ಕೂಡ ಸೂಕ್ಷ್ಮವಾಗಿರತಕ್ಕಂತಹ ಒಂದು ಸಂದರ್ಭ ಇದು. ಏನು ಅಂತಂದ್ರೆ, ಈ ಬೃಹದಾರಣ್ಯಕದಲ್ಲಿ ಮತ್ತೆ ಛಾಂದೋಗ್ಯದಲ್ಲಿ ಪ್ರಾಣ ಮತ್ತೆ ವಾಯು ಇವುಗಳ ಉಪಾಸನೆ ಬಂದಿದೆ. ಆಧ್ಯಾತ್ಮಿಕವಾಗಿ ಪ್ರಾಣ ಅಂತಕ್ಕಂಥದ್ದು, ಮತ್ತೆ ಆಧಿ ಭೌತಿಕವಾಗಿ ವಾಯು ಅಂತಕ್ಕಂಥದ್ದು. ಹೌದಾ? ಆದಿ ಭೌತಿಕ ನಮಗೆಲ್ಲ ವಾಯು ನಮ್ಗೆ ಗೊತ್ತಾಗ್ತಾ ಇಲ್ಲ, ವಾಯು ಕಾಣ್ತಾ ಇಲ್ಲ, ಆದರೂ ಅನುಭವಕ್ಕೆ ಬರ್ತಾ ಇದೆ. ಹೀಗೆ ವಾಯು ಪ್ರಾಣಗಳು ಎರಡರಲ್ಲೂ ಹೇಳಿದ್ದಾರೆ. ಎಲ್ಲಿ? ಬೃಹದಾರಣ್ಯಕದಲ್ಲಿ ಮತ್ತೆ ಛಾಂದೋಗ್ಯದಲ್ಲಿ. ಮತ್ತೆ ಎರಡರಲ್ಲೂ ಕೂಡ ಎರಡೂ ಸಂದರ್ಭಗಳಲ್ಲಿ ತತ್ವವೂ ಕೂಡ ಒಂದೇ ಆಗಿದೆ. ಇಲ್ಲೂ ಅದೇ, ಅಲ್ಲೂ ಅದೇ, ಇಲ್ಲೂ ಪ್ರಾಣ, ಅಲ್ಲೂ ವಾಯು, ಅಲ್ಲೂ ಅಧ್ಯಾತ್ಮ ದೃಷ್ಟಿ, ಇನ್ನೂ ಅದೇ, ಎಲ್ಲ ಒಂದೇ ಆಗಿದೆ. ಹೀಗಿರೋವಾಗ ಇದು ಎರಡನ್ನೂ ಕೂಡ ಇದು ಒಂದು ಎಂಬುದು ಅಂತ ಉಪಾಸನೆ ಮಾಡಬೇಕು, ಅಥವಾ ಇಲ್ಲ ರೀ ಇಲ್ಲಿ ಹೇಳಿದ್ದೆ ಬೇರೆ ಅಲ್ಲಿ ಹೇಳಿದ್ದೆ ಬೇರೆ ಅಂತ ಉಪಾಸನೆ ಮಾಡಬೇಕು ಅಂತ ಪ್ರಶ್ನೆ. ಇವೆಲ್ಲ ಯಾತಕ್ಕೆ ಇಷ್ಟೊಂದು ಆಳವಾಗಿ ಅಧ್ಯಯನ ಮಾಡುತ್ತೆ? ಅದಕ್ಕೆ ಬ್ರಹ್ಮಸೂತ್ರ ಭಾಷ್ಯ ಅನ್ನೋದು ತಗೊಳ್ತಾ ಇದ್ದಾರೆ ಅಂತಂದ್ರೆ, ಸ್ವಲ್ಪ ದಾರಿಯಾದರೂ ಕೂಡ ಶಂಕರರು ಪ್ರತಿಜ್ಞೆ ಮಾಡಿರತಕ್ಕಂತಹ ಸಿದ್ಧಾಂತಕ್ಕೆ ಧಕ್ಕೆಯಾಗಿ ಬಿಡುತ್ತೆ. ಹೌದ್ ತಾನೆ? ಸಮನ್ವಯಾಧ್ಯಾಯದಲ್ಲಿ ಏನು ಹೇಳಿದ್ರೋ ಅದು ಸಮನ್ವಯ ಸೂತ್ರದಲ್ಲಿ, ಸಮನ್ವಯ ಅಧಿಕರಣದಲ್ಲಿ ಏನು ಹೇಳಿದ್ರೋ ಅದಕ್ಕೆ ಧಕ್ಕೆ ಬಂದುಬಿಡುತ್ತೆ. ಹಾಗಾಗಿ ಪ್ರತಿಯೊಂದನ್ನೂ ಕೂಡ ಆಳವಾಗಿ ನಾವು ಅಧ್ಯಯನ ಮಾಡಿ ಹೇಳ್ತಾ ಇದ್ದಾರೆ. ನೋಡಿ, ಎಲ್ಲ ವಿಚಾರದಲ್ಲಿಯೂ ಎಲ್ಲ ಸಂದರ್ಭಗಳಲ್ಲಿಯೂ ಯಾವ ದೃಷ್ಟಿಕೋನದಿಂದ ನೋಡಿದರೂ ಕೂಡ ನಮ್ಮ ಸಿದ್ಧಾಂತವೇ ಅಂತ ಹೇಳಿ ತಾವು ಏನು ಸಿದ್ಧಾಂತ ಮಾಡಿದರೋ ಎಲ್ಲವೂ ಕೂಡ, ಎಲ್ಲ ವಾಕ್ಯಗಳು ಕೂಡ ಪರಬ್ರಹ್ಮದಲ್ಲೇ ಸಮನ್ವಿತವಾಗಿವೆ. ಎಲ್ಲ ವೇದಾಂತ ವಾಕ್ಯಗಳು ಕೂಡ ಎಲ್ಲಿ? ಪರಬ್ರಹ್ಮದಲ್ಲಿ ಸಮನ್ವಿತವಾಗಿವೆ ಅಷ್ಟೇ, ಬೇರೆ ಯಾವುದರಲ್ಲೂ ಇಲ್ಲ ಇರತಕ್ಕಂಥದ್ದು ಒಂದೇ ತತ್ವ ಅಂತೇಳಿ ಪ್ರತಿಜ್ಞೆ ಮಾಡಿದ್ರಲ್ಲ, ಅದು ಹೇಗೆ ನಾವು ತೋರಿಸ್ಕೊಡ್ತೇವೆ ಅಂತ ಅದನ್ನು ತೋರಿಸ್ಕೊಡ್ತಾ ಇದ್ದಾರೆ ಪ್ರತಿ ಒಂದು ಸಂದರ್ಭದಲ್ಲೂ ಕೂಡ. ಈಗ ಅದೇ ಆ ಒಂದು ದೃಷ್ಟಿಯಲ್ಲೇ ನೋಡ್ತಾ ಛಾಂದೋಗ್ಯ ಮತ್ತು ಬೃಹದಾರಣ್ಯಗಳಲ್ಲಿ ಬಂದಿರತಕ್ಕಂತಹ ಪ್ರಾಣವಾಯು ಅಂದರೆ ಪ್ರಾಣವಾಯು, ಪ್ರಾಣವಾಯು ಒಂದೇ ಪದ, ಪ್ರಾಣ ಮತ್ತೆ ವಾಯು ಇವೆರಡರ ಒಂದು ವಿಚಾರ ಬಂದಿದೆ ಅಲ್ಲಿ. ಇದು ಒಂದೇನಾ, ಒಂದೇ ಉಪಾಸನೆಯ ಅಥವಾ ಬೇರೆ ಬೇರೆಯಾ ಅಂತಕ್ಕಂಥದ್ದು ಆ ವಿಚಾರವನ್ನು ತೆಗೆದುಕೊಂಡು ಏನನ್ನು ನಿರ್ಧಾರ ಮಾಡಿದ್ದಾರೆ ಇಲ್ಲಿ. ಇಲ್ಲ ಸ್ವಾಮಿ, ನೋಡಿದರೆ ಏನಾಗತ್ತೆ, ಇದು ಒಂದೇ ಅಂತ ಕಾಣುತ್ತೆ. ಯಾಕೆ? ಎರಡರಲ್ಲೂ ಒಂದೇ ತತ್ವ, ಒಂದೇ ಫಲ, ಒಂದೇ ರೀತಿಯಾದದ್ದು, ಏನೂ ಇಲ್ಲ. ಏನು ಹಾಗಿರುವಾಗ ಆಯಿತು, ಅಲ್ಲಿ ಹೇಳೋದು ಒಂದೇ, ಇಲ್ಲಿ ಹೇಳೋದು ಒಂದೇ. ಹಿಂದೆ ಎಲ್ಲ ಹೇಳಿದ್ರಲ್ಲ, ಕೆಲವು ಗುಣಧರ್ಮಗಳನ್ನು ಬಿಟ್ಟರು ಎಲ್ಲ ಸೇರಿಸ್ಕೊಳ್ಳೋದೇ ಮಾಡೋದು ಅಷ್ಟೇ. ಒಂದೇ ತತ್ವ ಒಂದೇ ಆಗಿರುವಾಗ ಹೇಗೆ ಬೇರೆ ಬೇರೆ ಆಗಕ್ಕೆ ಸಾಧ್ಯ ಅಂತ. ಅದಕ್ಕೆ ಏನು ಇಲ್ಲಪ್ಪ, ಇದು ಬೇರೆ ಬೇರೆ ಅಂತ ಹೇಳಿ ಅವರ ಸಮರ್ಥನೆ ಮಾಡಬೇಕು. ಬೇರೆ ಬೇರೆ ಅಂತ ಆಗಿದೆ, ಒಂದೇ ಅಂತ ಆಗಿಬಿಟ್ರೆ ಏನಾಗುತ್ತೆ, ಆ ತತ್ವವೂ ಇದೆ, ಈ ತತ್ವವೂ ಇದೆ, ಎಲ್ಲ ತತ್ವನೂ ಇದೆ, ದ್ವೈತ ಬಂದುಬಿಡುತ್ತೆ, ಅದ್ವೈತ ಹೊರಟು ಹೋಗುತ್ತೆ.
ಆದ್ದರಿಂದ ಇದನ್ನೆಲ್ಲ ನಿಶ್ಚಯ ಮಾಡಬೇಕಾದ್ದು ಕರ್ತವ್ಯ. ಅದರಿಂದ ಅದಕ್ಕೋಸ್ಕರವಾಗಿ ಈ ಪ್ರಧಾನಾಧಿಕರಣವನ್ನು ಹೇಳಿದ್ದಾರೆ. ಇಲ್ಲಿ ಏನು ಈ ಛಾಂದೋಗ್ಯ ಬೃಹದಾರಣ್ಯಗಳಲ್ಲಿ ಪ್ರಾಣ ಉಪಾಸನೆ ಬಂದಿದೆ, ಪ್ರಾಣ ಮತ್ತು ವಾಯು ಪ್ರಾಣಗಳು ಉಪಾಸನೆ ಬಂದಿದೆ. ಅದು ಬೇರೆ ಬೇರೆನೋ ಇಲ್ಲ ಒಂದೇನೋ ಅಂತಕ್ಕಂಥದ್ದು ಅಷ್ಟೆ. ಏನ್ ಹೇಳ್ತಾರೆ ನೋಡೋಣ. ಓಂ ಪ್ರಧಾನವದೇವ ತದುಕ್ತಂ, ಓಂ ಪ್ರಧಾನವದೇವ ತದುಕ್ತಂ. ಅನ್ವಯ ನೋಡೋಣ. ಪದ ವಿಭಾಗ ಮಾಡ. ಪ್ರಧಾನವತ್ ಏವ ತತ್ ಉಕ್ತಂ, ಪ್ರಧಾನವತ್ ಏವ ತತ್ ಉಕ್ತಂ ಇತಿ ಚತುಷ್ಪದಾತ್ಮಕಮಿದಂ ಸೂತ್ರಂ. ಪ್ರಧಾನವತ್ ಏವ ತತ್ ಉಕ್ತಂ ಇತಿ ಚತುಷ್ಪದಾತ್ಮಕಮಿದಂ ಸೂತ್ರಂ. ಅನ್ವಯಸ್ತು ಪ್ರಧಾನವತ್, ಸ್ವಲ್ಪ ಅನ್ವಯ ಕ್ರಮದಲ್ಲೇ ಇದ್ಬಿಟ್ಟಿದೆ. ಪ್ರಧಾನವತ್ ಏವ ತತ್ ಉಕ್ತಂ, ಬೇಕಾದ್ರೆ ಅಸ್ತಿ ಕ್ರಿಯಾಪರ ಸೇರಿಸ್ಕೋಬಹುದು. ಅಸ್ತಿ ಉಕ್ತಂ ಅಸ್ತಿ. ಏನಾಯ್ತು? ಪ್ರಧಾನವತ್, ಪ್ರಧಾನದಂತೆಯೇ ಆಯ್ತು. ಪ್ರಧಾನವತ್ ಏವ ಅಂದ್ರೆ ಪ್ರಧಾನದಂತೆಯೇ ಅಂತ. ಏನು ಪ್ರಧಾನವತ್ತು ಏವ ಆಯ್ತು. ತತ್ ಪ್ರಧಾನದಂತೆಯೇ ಅಂದ್ರೆ ನೋಡಿ, ಪ್ರಧಾನದಂತೆ ಏನ್ ಪ್ರಧಾನದಂತೆಯೇ ನೋಡೋಣ. ಪ್ರಧಾನದಂತೆಯೇ ಅಂದ್ಬಿಟ್ಟು ತತ್, ಅದು ಪ್ರಧಾನದಂತೆ ಏನೋ ಇದೆ ಅದನ್ನು ಹೇಳಿ, ಅದು ತತ್ ಅದು ಉಕ್ತಂ ಹೇಳಲ್ಪಟ್ಟಿದೆ. ಏನು ಎಲ್ಲಿ ಹೇಳಲ್ಪಟ್ಟಿದೆ? ಏನು ಹೇಳಿ? ಪ್ರಧಾನದಂತೆ ಅಂದ್ರೆ ಏನು? ಅಂತ ಅಂದ್ರೆ ಏನದು ಅಂದ್ರೆ ಇದೆ. ಏನು ನೋಡೋಣ. ಪ್ರಧಾನದಂತೆಯೇ ಅಂದ್ರೇನು? ಪ್ರಧಾನದಲ್ಲಿ ಪ್ರಧಾನ ಅಂತಕ್ಕಂಥದ್ದು ಒಂದು ಕರ್ಮ, ಅದನ್ನ ಹೇಳ್ತಾನೆ. ಪ್ರಧಾನ ಅಂದ್ರೆ ಏನು ಅಂತ, ಪ್ರಧಾನ ಕರ್ಮ. ಅದರಂತೆ ಇಲ್ಲಿ ವಾಯುಪ್ರಾಣ ಅನ್ನೋ ಉಪಾಸನೆ ಇದೆಯಲ್ಲ, ವಾಯುಪ್ರಾಣ, ಅದನ್ನ ಬೇರೆ ಬೇರೆಯಾಗಿಯೇ ಉಪಾಸನೆ ಮಾಡಬೇಕು. ಏನು? ಅವೆರಡನ್ನೂ ಕೂಡ ಬೇರೆ ಬೇರೆಯಾಗಿಯೇ ಉಪಾಸನೆ ಅಲ್ಲ, ಬೇರೆ ಬೇರೆ ಮಾಡೋದು ಅದನ್ನು ಹೇಳ್ತೇವೆ ನಾವು. ಹೇಗೆ ಈ ಒಂದು ನಮ್ಮ ಪ್ರತಿಜ್ಞೆಗೆ ಧಕ್ಕೆ ಬರೋದಿಲ್ಲ ಅಂತ ಅನ್ನೋದನ್ನು ಅದನ್ನು ಹೇಳ್ತೇವೆ ನಾವು. ಇಲ್ಲಿ ಏನೋ ಇಷ್ಟೇ, ಪ್ರಧಾನದಂತೆ ಏನು ಇದನ್ನ, ಇದು ಈ ಉಪಾಸನೆಗಳು ಬೇರೆ ಬೇರೆ ಆಗಿದೆ ಅಷ್ಟೆ. ಇದಕ್ಕೆ ಏನು ಉಪೋದ್ಬಲಕ ಏನು ಅಂತಂದ್ರೆ ತತ್ ಇದು ಬೇರೆ ಬೇರೆ ಆಗಿದೆ ಅಂತ ಅನ್ನೋದನ್ನ ನಾವೇನು ತೀರ್ಮಾನ ಮಾಡಿದ್ದೇವೆ. ಹೇಗೆ ತೀರ್ಮಾನ ಮಾಡಿದ್ದೇವೆ ಅಂದ್ರೆ ಬಾದರಾಯರು ಹೇಳ್ತಾ ಇದ್ದಾರೆ ನೋಡಿ. ಇದು ತತ್ ಈ ತೀರ್ಮಾನ ಇದೆ, ಅದು ಸಂಕರ್ಷಕಾಂಡೇ ಉಕ್ತಂ, ಅದು ಸಂಕರ್ಷಕಾಂಡದಲ್ಲಿ ಹೇಳಲ್ಪಟ್ಟಿದೆ. ಉಕ್ತಂ ಅಂತ ಹೇಳಲ್ಪಟ್ಟಿದೆ ಅಂದ್ರು. ಇಲ್ಲಿ ಕೆಲವು ಈ ಪಾರಿಭಾಷಿಕ ಪದಗಳು ಬಂದ್ಬಿಟ್ಟು ಏನು, ಒಂದು ಪ್ರಧಾನ ಮತ್ತೆ ಇನ್ನೊಂದೇನು ಈ ಒಂದು ಸಂಕರ್ಷಕಾಂಡ ಅಂತಕ್ಕಂಥದ್ದು, ಮತ್ತೆ ಈ ವಾಯುಪ್ರಾಣ ಅಂತಕ್ಕಂಥದ್ದು. ಇವೆಲ್ಲ ಮೊಟ್ಟ ಮೊದಲಿಗೆ ಈ ಇದರ ಒಂದು ಸಂದರ್ಭ ಗೊತ್ತಾಯ್ತಲ್ಲ. ಈ ಕರ್ಮಾಂಗೋಪಾಸನೆಗಳಲ್ಲಿ ಫಲಭೇದವನ್ನು ಅನುಸರಿಸಿ ಅದು ಬೇರೆನೋ ಒಂದೇನೋ ಫಲ ನಿಯತವೋ ಅನಿಯತವೋ ಅಂತ ನಿರ್ಧಾರ ಮಾಡಬೇಕು. ಮತ್ತೆ ಉದ್ಗೀತೋಪಾಸನೆಯಲ್ಲಿ ಅದೇನಾಗಿದೆ, ವೈಶ್ವಾನರ ಇದು ಆ ಸನ್ನಿಧಾನದಲ್ಲಿ ಉದ್ಗೀತೋಪಾಸನೆಯಲ್ಲಿ ಕರ್ಮಫಲಕ್ಕಿಂತ ಬೇರೆಯದೇ ಆಗಿರ್ತಕ್ಕಂಥ ಫಲ ಹೇಳಿದೆ. ಅಲ್ಲಿ ಕರ್ಮಫಲಕ್ಕೆ ಒಂದು, ಉದ್ಗೀತೋಪಾಸನೆ ಇನ್ನೊಂದು ಫಲ ಹೇಳಿದೆ. ಆದರೂ ಅದರಿಂದಲೂ ಕೂಡ ಕರ್ಮಗಳಿಗೆ ಸಂಬಂಧವಾಗಿಲ್ಲ, ಅದೇ ಬೇರೆ ಇದೆ. ಈಗ ಪ್ರಕೃತಿ ಏನಾಗಿದೆ, ಈ ವಾಯು ಪ್ರಾಣಿಗಳಿಗೆ ತತ್ವದಿಂದನೂ ಭೇದ ಇಲ್ಲ, ಅಲ್ಲೇನೋ ಭೇದ ಇದೆ. ಅದು ಕರ್ಮ ಒಂದು ಉಪಾಸನೆ ಅಂತ ಆಯ್ತು, ಇದರ ಭೇದ ಇದೆ. ಇಲ್ಲಿ ಏನೂ ಇಲ್ಲ. ಅಲ್ಲಿ ಫಲದಲ್ಲಾದರೂ ಭೇದ ಇದೆ, ಇಲ್ಲಿ ಏನಿಲ್ಲ. ತತ್ವನೂ ಒಂದೇ, ಫಲಾನೂ ಒಂದೇ, ಏನು ಎಲ್ಲ ಒಂದೇ. ಹೀಗಿರುವಾಗ ಇದು ಏನು, ಇದು ಸ್ವಾಭಾವಿಕ ಒಂದೇ ಇದು ಅಂತ
ಆದರೆ ಎರಡೂ ಉಪಾಸನೆಗಳು ಬೇರೆ ಬೇರೆಯೇ ಆಗಿದೆ ಅಂತ. ಇದೆಲ್ಲಿ ಹೇಳಿದೆ ಇದು? ಇದು ಸಂಕರ್ಷ ಕಾಂಡದಲ್ಲಿ ಹೇಳಿದೆ. ಏನು ಹೇಳಿದೆ ಸಂಕರ್ಷ ಕಾಂಡದಲ್ಲಿ? ಅದು ಅಲ್ಲ ಸ್ವಾಮಿ, ಇದು ವೇದ ಅಂತ. ಇದು ಸಂಕರ್ಷ ಕಾಂಡ, ಅದು ಅದು ಪೂರ್ವಮೀಮಾಂಸೆ, ಅದು ಕರ್ಮಕಾಂಡ. ಅಲ್ಲೆಲ್ಲಿ ಹೇಳುತ್ತೆ? ಅಲ್ಲಿ ಹೇಳಿದೆ. ಅದಕ್ಕೆ ದೃಷ್ಟಾಂತ ಕೊಡ್ತಾ ಇದ್ದೀವಪ್ಪ ನಾವು. ಅಲ್ಲೂ ಇದೇ ಥರ ಸಂದರ್ಭ ಬಂದಿದೆ. ಅಲ್ಲಿ ಆ ವಿಭಾಗದಲ್ಲಿ ಹೇಳಿದ್ದಾರೆ. ಅದರಂತೆ ನಾವಿದು ಅಂತ ತಿಳ್ಕೊಳ್ಬೇಕಷ್ಟೇ ಅಂತ ಹೇಳಿ, ಪ್ರಧಾನ ಏನು ಪ್ರಧಾನ ಅಂತಂದರೆ, ಈ ಪ್ರಧಾನ ಅಂದ್ರೇನು? ಪ್ರಧಾನ ಅಂದರೆ ಕೊಡುವುದು ಅಂತಕ್ಕಂಥ. ಹೌದು ತಾನೆ? ಪ್ರಧಾನ ಅಂದರೆ ದಾನ ಅಂದರೆ ಕೊಡೋದು. ಡುದಾಯ್ ದಾನೆ ಅಂತಕ್ಕಂಥದ್ದು ಧಾತು. ಡುದಾಯ್ ಧಾನೆ ದಾನೆ ಅಂತಕ್ಕಂಥದ್ದು. ಅದಕ್ಕೆ ಅಂತಕ್ಕಂಥ ಉಪಸರ್ಗ ಮಾಡಿ ಉಪಸರ್ಗವನ್ನು ಸೇರಿಸ್ಕೊಂಡು ಪ್ರಧಾನ ಅಂದರೆ ಇದು ಈ ಆಯಾಯ ಸಂದರ್ಭಕ್ಕೆ ತಕ್ಕಂತೆ ಹೇಗೆ ಕೊಡಬೇಕೋ ಹಾಗೆ ವಿಧಿಪೂರ್ವಕವಾಗಿ ಕೊಡ್ತಕ್ಕಂಥದಕ್ಕೆ ಪ್ರಧಾನ. ಹೌದು ತಾನೆ? ಈಗ ಯಾವುದೋ ಪ್ರಶಸ್ತಿ ಪ್ರದಾನವನ್ನು ಮಾಡಿದರು ಅಂತ ಹೇಳ್ತಾರೆ, ಪ್ರಶಸ್ತಿ ದಾನವನ್ನು ಮಾಡಿದರು ಅಂತ ಹೇಳೋದಿಲ್ಲ. ಧಾತು ಒಂದೇ, ಡುದಾಯ ಧಾರಣೆ, ಡುದಾಯ ದಾನೆ ಅಂತಕ್ಕಂಥದ್ದು. ಆದರೂ ಇದು ಇವರಿಗೆ ಪ್ರಶಸ್ತಿ ದಾನವನ್ನು ಮಾಡಲಾಯಿತು ಅಂತ ಹೇಳಿಲ್ಲ, ಪ್ರಶಸ್ತಿ ಪ್ರದಾನವನ್ನು ಮಾಡಲಾಯಿತು ಅಂತ. ಏನು ಹಾಗಂದ್ರೆ ಅಂದರೆ ಈ ಪ್ರಶಸ್ತಿ ಅಂತ ಒಬ್ಬನಿಗೆ ಕೊಡಬೇಕಾದ್ರೆ ಅದಕ್ಕೊಂದು ವಿಧಿ ನಿಯಮ ಅಂತಕ್ಕಂಥದ್ದು ಇದೆ. ಅದಕ್ಕೆ ಅನುಗುಣವಾಗಿ ಇದನ್ನು ಕೊಟ್ಟರು ಅಷ್ಟೇ, ಇನ್ನೇನಿಲ್ಲ. ಹೀಗೆ ಇಲ್ಲಿ ಏನು, ಈ ಒಂದು ಸಂದರ್ಭದಲ್ಲಿ ಪ್ರಧಾನ ಅಂದರೆ ಆ ನಿಯಮಗಳಿಗೆ ಅನುಸಾರವಾಗಿ ಕೊಟ್ಟರು. ಏನು ಇದು ಅಂತಂದರೆ ಅಲ್ಲಿ ಹೇಳಿರತಕ್ಕಂಥದ್ದು ಸಂಕರ್ಷ ಕಾಂಡದಲ್ಲಿ. ಇನ್ನು ಸಂಕರ್ಷ ಅಂದ್ರೇನು? ಸಂಕರ್ಷ ಕಾಂಡ ಯಾವುದು ಅಂತಂದರೆ ನೋಡಿ, ಈ ವೇದಗಳಲ್ಲಿ ಪೂರ್ವ ಭಾಗ ಮತ್ತೆ ಉತ್ತರ ಭಾಗ ಅಂತ ಇದೆ. ಪೂರ್ವ ಭಾಗದಲ್ಲಿ ವಿಚಾರ ಮಾಡಿರತಕ್ಕಂಥದ್ದೆಲ್ಲ ಪೂರ್ವ ಮೀಮಾಂಸಾ ಅಂತ ಆಯಿತು. ಉತ್ತರ ಭಾಗದಲ್ಲಿ ವಿಚಾರ ಮಾಡಿರತಕ್ಕಂಥದ್ದೆಲ್ಲವೂ ಕೂಡ ಉತ್ತರ ಮೀಮಾಂಸಾ ಅಂತ ಆಯಿತು. ಹೀಗೆ ಪೂರ್ವೋತ್ತರ ಮೀಮಾಂಸೆಗಳಲ್ಲಿ ತತ್ವ ಒಂದರಲ್ಲಿ ಕರ್ಮ ಹೇಳಿದ್ದಾರೆ, ಇನ್ನೊಂದರಲ್ಲಿ ಜ್ಞಾನವನ್ನು ಹೇಳಿದ್ದಾರೆ, ಉಪಾಸನೆ ಹೇಳಿದ್ದಾರೆ. ಹೀಗಿದೆ. ಹೀಗಿರುವಾಗ ಪೂರ್ವ ಭಾಗ ಇದೆಯಲ್ಲ, ಯಾವುದು ಪೂರ್ವ ಮೀಮಾಂಸಾ ಅಂತಕ್ಕಂಥದ್ದು, ಅದು ಎಷ್ಟು ಅಧ್ಯಾಯದಿಂದ ಕೂಡಿದೆ? 12 ಅಧ್ಯಾಯದಿಂದ ಕೂಡಿದೆ. ಅದಕ್ಕೋಸ್ಕರ ಅದಕ್ಕೆ ಈ ಇನ್ನೊಂದು ಹೆಸರೇನು, ದ್ವಾದಶ ಲಕ್ಷಣಿ ಅಂತ ಹೆಸರು. ಅದೇ ಉತ್ತರಕಾಂಡ ವೇದಾಂತದಲ್ಲಿ ಎಷ್ಟು ಅಧ್ಯಾಯ? 4 ಅಧ್ಯಾಯ ನಾವು ನೋಡ್ತಾ ಇದ್ದೀವಿ. 3ನೇ ಅಧ್ಯಾಯ ನಾವು ನೋಡ್ತಾ ಇರ್ತಕ್ಕಂಥ 4ನೇ ಅಧ್ಯಾಯ, 4 ಅಧ್ಯಾಯ. ಇದಕ್ಕೆ ಏನಾಯ್ತು ಹೆಸರು? ಚತುರ್ಲಕ್ಷಣಿ. ಈ ಉತ್ತರ ಮೀಮಾಂಸಾ ವೇದಾಂತಕ್ಕೆ ಚತುರ್ಲಕ್ಷಣಿ ಅಂತಂತಲೂ, ಮತ್ತೆ ಈ ಕರ್ಮಕಾಂಡ ಕರ್ಮಭಾಗ ಪೂರ್ವ ಮೀಮಾಂಸಾ ಪೂರ್ವ ಭಾಗದಕ್ಕೆ ವೇದಗಳ ಪೂರ್ವ ಭಾಗ ಏನಂತ ಅದಕ್ಕೆ ಈ ಒಂದು ಈ ಪೂರ್ವ ದ್ವಾದಶ ಲಕ್ಷಣಿ ಅಂತಲೂ ಹೆಸರಾಯಿತು. ಇದು ಚತುರ್ಲಕ್ಷಣಿ, ಅದು ದ್ವಾದಶ ಲಕ್ಷಣಿ. ಈ ದ್ವಾದಶ ಲಕ್ಷಣಿಯಲ್ಲಿ ಹೇಳಿದ್ರು ಎಲ್ಲವನ್ನೂ ವಿಸ್ತಾರ ಹೇಳಿದ್ರು. ಈ ಕರ್ಮ ಫಲಕ್ಕೆ ಸಂಬಂಧಪಟ್ಟಿದ್ದು ಪ್ರತಿಯೊಂದು ಬಂತು. ಮತ್ತೆ ಅದಲ್ಲದೆ ಅದಕ್ಕೆ ಅದನ್ನ ಕೆಲವರು ಪರಿಶಿಷ್ಟ ಅಂತಾರೆ, ಕೆಲವರು ಮುಂದುವರಿದ ಭಾಗ ಅಂತಾರೆ, ಏನಾದರೂ ಹೇಳ್ಕೊಳ್ಳಿ. ಅದರ ಮುಂದೆ ಈ 12 ಅಧ್ಯಾಯಗಳಲ್ಲಿ ಕ್ರತುವಿನ ಸಂಬಂಧವಾಗಿ ಯಜ್ಞ ಯಾಗ ಅದು ಕರ್ಮಗಳು ಇವಕ್ಕೆ ಸಂಬಂಧವಾಗಿ ಏನನ್ನ ಹೇಳಿದ್ದಾರೋ ಅದಕ್ಕೆ ಈ ವಿಶೇಷವಾದ ಕೆಲವು ವಿಷಯಗಳನ್ನ ಅಲ್ಲಿ ಹೇಳಿದ್ದಾರೆ. ವಿಶೇಷವಾಗಿರತಕ್ಕಂಥದ್ದು ಕೆಲವು ಹೀಗೆ ಮಾಡಬೇಕು, ಇಲ್ಲಿ ಹೇಳಿಲ್ಲದೆ ಇರತಕ್ಕಂತಹ ಕೆಲವು ವಿಶಿಷ್ಟವಾದ ಅಂಶಗಳನ್ನ ಅಲ್ಲಿ ಹೇಳಿದ್ದಾರೆ. ಎಲ್ಲಿ? ಸಂಕರ್ಷ ಕಾಂಡದಲ್ಲಿ ಕೆಲವಕ್ಕೆ ಸಂಬಂಧಪಟ್ಟಂತೆ ವಿಶಿಷ್ಟವಾದದ್ದು ಹೇಳಿದ್ದಾರೆ. ಹೀಗಾಗಿ ಅದು ಸಂಕರ್ಷ ಕಾಂಡ. ಸಂಕರ್ಷಣ ಅಲ್ಲ, ಸಂಕರ್ಷಣ ಅದು ಬೇರೆ. ಅದು ಪ್ರದ್ಯುಮ್ನ ಅನಿರುದ್ಧ ವಾಸುದೇವ ಅದು ಬರುತ್ತೆ, ಮುಂದೆ ಬರುತ್ತೆ. ಅದನ್ನು ಅದು ಇರಲಿ.
ಇಲ್ಲಿ ಸಂಕರ್ಷ ಕಾಂಡ. ಈ ಸಂಕರ್ಷ ಕಾಂಡ ಅಂತಕ್ಕಂಥದ್ದು 4 ಅಧ್ಯಾಯಗಳಿಂದ ಕೂಡಿದೆ. ಹಾಗಾಗಿ 12 + 4 ಅಲ್ಲೇನು ಪೂರ್ವ ಮೀಮಾಂಸಾ ಶಾಸ್ತ್ರವನ್ನ 12 ಲಕ್ಷಣಿ ಅಂತ ಕರೆದ್ರು ಕೆಲವರು. ಕೆಲವರು ಏನ್ ಮಾಡಿದ್ರು, ಇಲ್ಲ ರೀ ಈ ಸಂಕರ್ಷ ಕಾಂಡನು ಯಾಕೆ ಬಿಡ್ತೀರಾ, ಅದನ್ನು ಸೇರಿಸ್ಕೊಳ್ಬೇಕು, ಅದೇನು ಪರಿಶಿಷ್ಟ ಅಲ್ಲ, ಇದು ಇಷ್ಟೇ ಮುಖ್ಯವಾದ ಭಾಗ ಅಂದ್ಬಿಟ್ಟು 16 ಲಕ್ಷಣಿ ಅಂತ ಕರೆದ್ರು. ಹೀಗೆ ಕೆಲವುದರಲ್ಲಿ 16 ಲಕ್ಷಣಿ ಅಂತ ಇದೆ, ಕೆಲವುದರಲ್ಲಿ 12 ಲಕ್ಷಣಿ ಅಂತಲೂ ಇದೆ. ಆಚಾರ್ಯರೇ ಅದನ್ನು ಕೆಲವು ಕಡೆ ಹೇಳಿದ್ದಾರೆ, 12 ಲಕ್ಷಣ್ಯಾಂ ಅಂತ ಹೇಳಿದ್ದಾರೆ. 12 ಲಕ್ಷಣ್ಯಾಂ ಅಂತ ಹೇಳಿದ್ರೆ ಅದು ಇದೆ, ಮತ್ತೆ 16 ಲಕ್ಷಣ್ಯಾಂ ಅಂತಲೂ ಹೇಳಿದ್ದಾರೆ. ಇವರು ಹಾನಗಲ್ ವಿರೂಪಾಕ್ಷ ಇದು 16 ಲಕ್ಷಣಿ ಅಂತ ತೀರ್ಮಾನ ಮಾಡಿದ್ದಾರೆ. ಇಲ್ಲಿ ಅದನ್ನು ಬೆನಬೆ ಇಲ್ಲಿ ಸಂಕರ್ಷ ಕಾಂಡ ಅಂದ್ರೆ ಆ ಪರಿಶಿಷ್ಟ ರೂಪವಾಗಿರತಕ್ಕಂಥ ಕೊನೆಯ 4 ಅಧ್ಯಾಯಗಳಲ್ಲಿ ಅಂತ. 12 ಆಯಿತು, 12 ಅಧ್ಯಾಯ ಆದ್ಮೇಲೆ 13, 14 16. ಈ ಸಂಕರ್ಷ ಭಾಗದಲ್ಲಿ ಏನನ್ನು ಹೇಳಿದ್ದಾರೆ, ಪ್ರಧಾನ ಅಂತಕ್ಕಂಥ, ಪ್ರಧಾನ ಅಂದರೆ ಕೊಡ್ತಕ್ಕಂಥದ್ದು, ಏನನ್ನ ಕೊಡ್ತಕ್ಕಂಥದ್ದು ಅಂದರೆ ಇಲ್ಲಿ ಈ ಪುರೋಡ ಇದನ್ನು ಏನು ಮಾಡಬೇಕು, ಈ ಯಜ್ಞಯಾಗಾದಿಗಳಲ್ಲಿ ಆ ಪುರೋಡಾಶ ಅಂತ ಮಾಡಿ ಆ ಒಂದು ಹಿಟ್ಟನ್ನ ಆ ಇದರಲ್ಲಿ ಹಾಲಿನಲ್ಲಿ ಬೇಯಿಸಿಬಿಟ್ಟು ಅದನ್ನ ಘನರೂಪವನ್ನಾಗಿ ಮಾಡಿ ಅದನ್ನ ಕಪಾಲದ ಒಳಗೆ ಇಟ್ಟು ಅದನ್ನ ಮಾಡ್ತಾರೆ. ಕಪಾಲ ಅದೆಲ್ಲ ವಿಧಿ ಬೇಕಾದಷ್ಟಿದೆ, ನೋಡೋಣ ಬಂದಾಗ ಮುಂದೆ 1-2 ಸಂದರ್ಭ ಬರುತ್ತೆ. ಇಲ್ಲಿ ಏನ್ ಮಾಡ್ತಾರೆ ನೋಡಿ, ಇಂಥ ಕ್ರತುವಿಗೆ, ಇಂತಹ ದೇವತೆಗೆ ಇದಕ್ಕೆ 8 ಕಪಾಲದಿಂದ ಹೋಮ ಮಾಡಬೇಕು ಅಂತಾರೆ. ಇದಕ್ಕೆ 8 ಕಪಾಲ, 11 ಕಪಾಲ, ಹೀಗೆ ಒಂದೊಂದು ಬೇಕಾದಷ್ಟು ವಿಸ್ತಾರವಾದ ಭಾಗ ಅದು ಇದೆ. ಇಲ್ಲಿ ಹೀಗೆ ಈ ಪುರೋಡಾಶವನ್ನ ಪ್ರಧಾನ ಅಂದ್ರೆ ಕೊಡತಕ್ಕಂಥದ್ದು, ದೇವತೆಗಳಿಗೆ ಕೊಡ್ತಕ್ಕಂಥ ಪುರೋಡಾಶವನ್ನ ದೇವತೆಗೆ ಕೊಡತ ನೋಡಿ. ಇದರಂತೆಯೇ ಪುರೋಡಾಶವನ್ನ ದೇವತೆಗೆ ಕೊಡುವಾಗ ಹೇಳಿದ್ದಾರಲ್ಲ ನಿಯಮ, ಎಲ್ಲಿ ಸಂಕರ್ಷ ಕಾಂಡದಲ್ಲಿ, ಅದರಂತೆ ನಾವು ಇಲ್ಲೂ ಅನ್ವಯಿಸಿಕೊಂಡು ಇದು ಬೇರೆ ಬೇರೆ, ಅಲ್ಲಿ ಬೇರೆ ಬೇರೆ ಒಂದೇನು ಏನು ಹೇಳಿದಾರಪ್ಪ, ಏನು ಹೇಳಿದ್ದಾರೆ ಅಂತಂದ್ರೆ ಅಲ್ಲಿ ಈ ಒಂದು ಸಂದರ್ಭ ಬರುತ್ತೆ. ಏನದು, ಆ ಒಂದು ಯಾಗ ಅಂತ ಯಾವುದು, ಇಂದ್ರ, ಆ ಇಂದ್ರನಿಗೆ ಆ ಸ್ವಾಹಾಕಾರದಿಂದ ಮಾಡಬೇಕು. ಆ ಇಂದ್ರನನ್ನ 3 ಒಂದು ಏನು ರೂಪದಿಂದ, ಅದನ್ನ ರೂಪ ಅಂತ ಹೇಳೋದಿಲ್ಲ, ರೂಪ ಅಂದ್ರೆ ಹೇಳೋದು, ರೂಪದಿಂದ ಅವನಿಗೆ ಪ್ರದಾನ ಮಾಡತಕ್ಕಂತಾದ್ರೆ 3ರಿಂದ ಇದ್ದರೂ ಕೂಡ ಅವೆಲ್ಲದಕ್ಕೂ ಕೂಡ ಒಂದೇ ಇಷ್ಟೇ ಅಂತ ಹೇಳ್ತಾರೆ. ಅದು ಸ್ವಲ್ಪ ಅದಕ್ಕೊಂದು ಈ ಛಾಂದವ್ಯ ಬರ್ತಕ್ಕಂಥದ್ದಕ್ಕೂ ಒಂದು ಕಥೆ ಇದೆ, ಇದಕ್ಕೂ ಇದೆ. ಆ ಕಥೆಯನ್ನು ಇವತ್ತು ಹೇಳೋಣ ಅನ್ಕೊಂಡಿದ್ದೆ, ಇವತ್ತು ಟೈಮ್ ಆಗೋಯ್ತು, ಇದಿಲ್ಲ. ಆಮೇಲೆ ಇವತ್ತು ನಮ್ಮ ಗುರುಗಳದೂ ಒಂದು ಆರಾಧನೆಗೆ ಜನ ಫೋನ್ ಮಾಡಿದ್ರು, ಬನ್ನಿ ಅಂತ. ನಾನು ಹೋಗ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಒಂದು 2 ನಿಮಿಷ ಮುಂಚೆ, ಒಂದು 5 ನಿಮಿಷ ಮುಂಚೆ ಮುಗಿಸ್ತಾ ಇದ್ದೀನಿ. ಇದರ ಸಂದರ್ಭ ಇದು ಏನಿದು ಪ್ರಧಾನ, ಇದು ಯಾತಕ್ಕೆ ಬಹಳ ಬಹಳ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತೀವೆಲ್ಲ, ಅದನ್ನ ನಾಳೆ ಅದನ್ನ ನೋಡೋಣ. ಅದನ್ನು ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.